ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಕೇಸ್ನಲ್ಲಿ ಸ್ಫೋಟಕ ವಿಚಾರಗಳು ಹೊರಬಂದಿದೆ. ಇಷ್ಟು ದಿನ ನಾಟಕ ಆಡ್ತಿದ್ದ ಆರೋಪಿಯ ಕರಾಳ ಮುಖವಾಡ ಕಳಚಿದೆ. ಅಷ್ಟಕ್ಕೂ ತನಿಖೆ ವೇಳೆ ಆತ ಬಾಯ್ಬಿಟ್ಟ ವಿಷಯಗಳು ಎಂಥದ್ದು ಗೊತ್ತಾ? ಹೇಳ್ತೀವಿ, ಸ್ಟೋರಿ ನೋಡಿ. ಡಾಕ್ಟರ್ ಕೃತಿಕಾ ರೆಡ್ಡಿ ಸಾವಿನ ರಹಸ್ಯ ರಿವೀಲ್. ಐ ಹ್ಯಾವ್ ಕಿಲ್ಡ್ ಕೃತಿಕಾ ಮೆಸೇಜ್ ಮಾಡಿದ್ದ ಕಿರಾತಕ. ಇದುವರೆಗೆ ಪೊಲೀಸ್ ಕಸ್ಟಡಿಯಲ್ಲಿ ದಿನಕ್ಕೊಂದು ನಾಟಕ, ದಿನಕ್ಕೊಂದು ಹೇಳಿಕೆ ನೀಡುತ್ತಾ ಬಂದಿದ್ದ ಕೊಲೆ ಆರೋಪಿ ಡಾಕ್ಟರ್ ಮಹೇಂದ್ರ ರೆಡ್ಡಿಯ ಎಲ್ಲಾ ಮುಖವಾಡಗಳು ಪೊಲೀಸ್ ತನಿಖೆ ವೇಳೆ ಕಳಿಸಿಬಿದ್ದಿದೆ. ಕೊನೆಗೆ ತಾನೇ ಕೊಲೆ ಮಾಡಿದ್ದು ಎಂದು ಪಾಪಿ ತಪ್ಪೊಪ್ಪಿಕೊಂಡಿದ್ದಾನೆ. ಕೊಲೆ ಮಾಡಿದ್ದು ಯಾಕೆ, ಕೊಲೆ ಹೇಗ್ ಮಾಡಿದ ಅನ್ನೋ ಪ್ರಶ್ನೆಗೆ ಕೊನೆಗೂ ಉತ್ತರ ಸಿಕ್ಕಿದೆ. ತನಿಖೆ ವೇಳೆ ಎಲ್ಲವೂ ಪತ್ತೆಯಾಗಿದೆ. ಆರೋಪಿ ಗಂಡ ಕೃತಿಕಾಗೆ ನೀಡಿದ್ದ ಪ್ರೊಫೋಫಾಲ್ ಎಂಬ ಮೆಡಿಸಿನ್ ಖರೀದಿ ಮಾಡಿದ್ದು ಎಲ್ಲಿ ಎಂಬುದು ಪತ್ತೆಯಾಗಿತ್ತು. ನಂತರ ತನಿಖೆ ವೇಳೆಯಲ್ಲಿ ಹಲವಾರು ತಿಂಗಳಿಂದ ಇದೊಂದು ನ್ಯಾಚುರಲ್ ಡೆತ್ ರೀತಿಯಲ್ಲಿ ಆಗಬೇಕು ಎಂದು ಕಾಣಿಸುವಂತೆ ಏನೆಲ್ಲಾ ಬೇಕೋ ಅದೇ ರೀತಿ ಪ್ಲಾನ್ ಮಾಡಿದ್ದ ಎನ್ನುವುದು ಪತ್ತೆಯಾಗಿದೆ. ಯಾಕಂದ್ರೆ ನ್ಯಾಚುರಲ್ ಡೆತ್ ಎಂದಾದ್ರೆ ಆಗ ಮರಣೋತ್ತರ ಪರೀಕ್ಷೆ ಮಾಡೋದಿಲ್ಲ, ಕೊಲೆ ಎಂಬುದೇ ಪತ್ತೆಯಾಗಲ್ಲ ಎನ್ನುವುದು ಆರೋಪಿಯ ಲೆಕ್ಕಾಚಾರ ಆಗಿತ್ತಂತೆ. ಅಷ್ಟಕ್ಕೂ ಆಕೆಯನ್ನ ಕೊಲೆ ಮಾಡಲೇಬೇಕು, ಅದನ್ನು ಬಿಟ್ಟು ಬೇರೆ ದಾರಿ ಇಲ್ಲ ಅನ್ನೋ ಲೆಕ್ಕಾಚಾರ ರೆಡಿಯಾಗಿದ್ದಂತೆ. ಯಾಕಂದ್ರೆ ಆಕೆಯಿಂದ ಡೈವರ್ಸ್ ಪಡೆದ್ರೆ ಆಕೆಗೆ ಹಣ ನೀಡಬೇಕು, ಮತ್ತೊಂದ್ ಕಡೆ ತನಗೆ ಸಿಗಬಹುದಾದ ಯಾವ ಆಸ್ತಿಯೂ ಸಹ ಸಿಗಲ್ಲ. ಅದೇ ಆಕೆ ಸಾವನ್ನಪ್ಪಿದ್ರೆ ತಾನು ಸಿಂಪತಿ ಕಾರ್ಡ್ ಪ್ಲೇ ಮಾಡಿ ಮುಂದೆ ತಾನೇ ಮನೆ ಮಗನಂತೆ ಇದ್ದು ಬಿಡಬಹುದು ಅನ್ನೋದು ಆರೋಪಿಯ ಲೆಕ್ಕಾಚಾರವಾಗಿತ್ತು. ಅದೇ ಕಾರಣಕ್ಕೆ ಕೃತಿಕಾ ದೇಹಕ್ಕೆ ಪ್ರೊಫೋಫಾಲ್ ಅನ್ನು 8 ml ನೀಡಬಹುದಾಗಿದ್ರೂ ಸಹ ಆಕೆ ಸಾಯಬೇಕು ಅನ್ನೋ ಕಾರಣಕ್ಕೆ 15 ml ನೀಡಿರೋದು ಪತ್ತೆಯಾಗಿದೆ. ಆರೋಪಿ ಬಂಧನದ ಬಳಿಕ ಆತನ ಮೊಬೈಲ್ ಜಪ್ತಿ ಮಾಡಿ ಡೇಟಾ ರಿಟ್ರೀವ್ ಮಾಡಲು ನೀಡಿದ್ದ ವರದಿ ಬಂದಿದೆ. ಈ ವರದಿಯಲ್ಲಿ ಆರೋಪಿ ಕೊಲೆ ನಡೆದ ನಂತರ ನಡೆಸಿದ್ದ ಚಾಟಿಂಗ್ ಪತ್ತೆಯಾಗಿದೆ. ಅದರಲ್ಲಿ ಐ ಹ್ಯಾವ್ ಕಿಲ್ಡ್ ಕೃತಿಕಾ ಎಂದು ಮೆಸೇಜ್ ಮಾಡಿರೋದು ಸಿಕ್ಕಿದೆ. ಆ ಮೆಸೇಜ್ ಯಾರಿಗೆ ಹೋಗಿತ್ತು, ಅವರನ್ನು ಪೊಲೀಸರು ವಿಚಾರಣೆ ನಡೆಸಿ ಸಾಕ್ಷಿಯಾಗಿ ಮಾಡಿಕೊಂಡಿದ್ದಾರೆ. ಅಲ್ಲಿಗೆ ಕೇಸ್ನಲ್ಲಿ ಬೇಕಿದ್ದ ಎಲ್ಲಾ ಸಾಕ್ಷಿಗಳು ಪತ್ತೆಯಾದಂತಾಗಿದೆ. ಪ್ರೋಗ್ರೆಸ್ ಆಗಿದೆ ಅದರಲ್ಲಿ. ಬಟ್ ಈಗ ಮತ್ತೆ ಇನ್ವೆಸ್ಟಿಗೇಷನ್ ನಾವು ಬಹಿರಂಗಾಗಿ ನಾವು ಹೇಳಲಿಕ್ಕೆ ಆಗಲ್ಲ. ಬಟ್ ಪ್ರೋಗ್ರೆಸ್ ಇದೆ. ಆರೋಪಿ ಅವ್ರದ್ದು ಏನೇನು ನಮ್ಮದು ಚಾರ್ಜ್ ಶೀಟ್ ಮಾಡಲಿಕ್ಕೆ ಏನೇನು ಎವಿಡೆನ್ಸಸ್ ಬೇಕು ಅದು ತುಂಬ ಸಿಕ್ಕಿದೆ. ಮತ್ತು ಕರೆಕ್ಟ್ ಡೈರೆಕ್ಷನ್ಲಿ ಕೇಸ್ ಹೋಗ್ತಾ ಇದೆ. ಏನು ನಾವು ಎವಿಡೆನ್ಸಸ್ ಫಸ್ಟ್ FSL ಇಂದ ಬಂತು, ಅದಾದ್ಮೇಲೆ ಮೋಟಿವ್ ಬಗ್ಗೆ ಮತ್ತು ಯಾವ ರೀತಿ ಅವರು ಮಾಡಿದ್ದಾರೆ ಅದು ಎಲ್ಲರ ಬಗ್ಗೆ ಒಂದು ಸ್ಪಷ್ಟಾಗಿ ನಮಗೆ ಚಿತ್ರಣ ಸಿಕ್ಕಿದೆ. ಚೆನ್ನಾಗಿ ನಮ್ಮ ಐಒ ಕೆಲಸ ಮಾಡ್ತಾ ಇರೋದ್ರಲ್ಲಿ ಮತ್ತೆ ಪರ್ಸನಲ್ ಆಗಿ ಜಾಯಿಂಟ್ ಕಮಿಷನರ್ ಡೇ ಟು ಡೇ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಈಗ ಇನ್ವೆಸ್ಟಿಗೇಷನ್ ಇಸ್ ಅ ವೆರಿ ಸೀರಿಯಸ್ ಇಶ್ಯೂ. ಸೊ ನಾವು ಬಹಿರಂಗವಾಗಿ ಪ್ರೆಸ್ ಮೀಟಲ್ಲಿ ಹೇಳಲಿಕ್ಕೆ ಆಗಲ್ಲ. ಬಟ್ ಖಂಡಿತ ಇದು ಫಿಟ್ ಕೇಸ್ ಫಾರ್ ಚಾರ್ಜ್ ಶೀಟ್ ಇದೆ. ಆ್ಯಂಡ್ ಹಿ ಈಸ್ ದಿ ಅಕ್ಯೂಸ್ಡ್ ಆ್ಯಂಡ್ ಹಿ ಹ್ಯಾಸ್ ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅದರ ಬಗ್ಗೆ ನಮ್ಮ ಪೊಲೀಸ್ ಅವರು ಯಾವ ರೀತಿ ಚಾರ್ಜ್ ಶೀಟ್ ಬಿಲ್ಡಪ್ ಮಾಡಬೇಕು ಮಾಡ್ತಾ ಇರೋದು. ಇಂದು ಆರೋಪಿಯ ಪೊಲೀಸ್ ಕಸ್ಟಡಿ ಮುಗಿದಿದ್ದ ಕಾರಣ ಆರೋಪಿಯನ್ನ 29ನೇ ACMM ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ಪೊಲೀಸರು ಮತ್ತೆ ಪೊಲೀಸ್ ಕಸ್ಟಡಿಗೆ ಕೇಳಿದ ಕಾರಣ ಆರೋಪಿಗೆ 14 ದಿನ ನ್ಯಾಯಾಂಗ ಬಂಧನ ವಿಧಿಸಿ ಪರಪ್ಪನ ಅಗ್ರಹಾರಕ್ಕೆ ಕಳಿಸಲಾಗಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.